ಸರ್, ಇದು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರು ಕರಸೇವಕರ ಬಂಧನ ಮಾಡಿದ್ದಾರೆ, ಆ ಬಂಧನ ಮಾಡಿರುವಂತದ್ದು ಸರಿಯಲ್ಲ. ಆ ರೀತಿ ಬಂಧನ ಮಾಡೋದಾದ್ರೆ ಕರಸೇವಕರ ಪಟ್ಟಿ ಕೊಡ್ತೀನಿ, ಬಂಧನ ಮಾಡಿ ತಾಕತ್ತಿದೆಯಾ ಕಾಂಗ್ರೆಸ್ನವ್ರಿಗೆ? ಅಲ್ಲ, ಇದು ಸರ್ಕಾರ, ಇದು ಯಾರು ಇಂಡಿವಿಜುವಲ್ಸ್ ಅಲ್ಲ, ಇದು ಒಂದು ಸರ್ಕಾರ, ಅಧಿಕೃತವಾಗಿ ಜನರಿಂದ ಚುನಾಯಿತನಾಗಿರ್ತಕ್ಕಂಥ ಸರ್ಕಾರ. ಇದಕ್ಕೆ ತಾಕತ್ತಿದೆಯೋ ಇಲ್ವೋ ಅದು ಜನ ಕೊಟ್ಬಿಟ್ಟಿದಾರಲ್ಲ. ತಾಕತ್ತು ಕೊಟ್ಟಿದ್ದಾರೆ, ಅಧಿಕಾರನೂ ಕೊಟ್ಟಿದ್ದಾರೆ, ಕಾನೂನು ಕೊಟ್ಟಿದ್ದಾರೆ. ಆ ಕಾನೂನಿನ ಅಡಿಯಲ್ಲಿ ಸರ್ಕಾರ ಕೆಲಸ ಮಾಡುತ್ತೆ. ಅವರು ಕರಸೇವಕ ಅಂತ ಎಲ್ಲೂ ಕೂಡ FIR ನಲ್ಲಾಗಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ಬಂದಿಲ್ಲ. ಅವರು ಒಬ್ಬ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವನು. ಸುಮಾರು 16 ಕೇಸಸ್ಸು ಆತನ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೆಲ್ಲ ಬಿಡುಗಡೆ ಆಗಿದೆ. ಅಂಥವರಿಗೆ 16 ಕೇಸಸ್ಸು ಇರ್ತಕ್ಕಂಥವನಿಗೆ ಮತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅಂದವನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ನಾವು ಅವರು ಹಳೆ ಕೇಸ್ಗಳನ್ನೆಲ್ಲ ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಹಳೆ ಕೇಸ್ಗಳನ್ನೆಲ್ಲ ತೆಗೆಯುವಾಗ ಇವರದ್ದು ಬಂದಿದೆ. ನಿಜ 31 ವರ್ಷ ಯಾಕೆ ಕಾಯ್ತಾ ಇದ್ರು ಹಾಗೆ ಅಂತೇಳಿ, ಅದು ಅವಾಗ ಅವರು ಇದ್ರಲ್ಲ, 4 ವರ್ಷ ಅವರು ಇದ್ರು, ಹಿಂದೆ ಮನೆ ಯಡಿಯೂರಪ್ಪನವರು ಇದ್ರು, ಆಗೆಲ್ಲನೂ ತೆಗೆದಾಕ್ಬೋದಾಗಿತ್ತು ಅಥವಾ ಅವ್ರಿಗೆ ಖುಲಾಸೆ ಮಾಡ್ಬೋದಾಗಿತ್ತು. ಅವರು ಏನು ಮಾಡಿಲ್ಲ. ಅದರಿಂದ ಯಾರನ್ನು ಯಾರು ಬ್ಲೇಮ್ ಮಾಡಬೇಕು ಅನ್ನೋದೇ ಈಗ ಪ್ರಶ್ನೆ. ಈಗ ನಾವು ಏನು ಇಡೀ ರಾಜ್ಯದಲ್ಲಿ ಯಾವುದು ಹಳೆ ಕೇಸ್ಗಳಿದೆ ಅದನ್ನೆಲ್ಲ ಇಷ್ಟೊಂದು ವರ್ಷ ಇಟ್ಕೊಳ್ತಿದ್ದೀರಲ್ಲಪ್ಪ, ಇಟ್ಕೋಬೇಡಿ ನೀವು, ಅದನ್ನ ಕಾನೂನು ಪ್ರಕಾರ ಅದನ್ನ ಏನ್ ಮಾಡಬೇಕು ಕ್ರಮ ಮಾಡಿ ಅಂತ ಹೇಳಿ ಜನರಲ್ ಆಗಿ ಹೇಳಿರ್ತಕ್ಕಂಥದ್ದು. ಅದನ್ನ ಅವರು ಆ ಸಿಟಿಗೆ ಸಂಬಂಧಪಟ್ಟಾಗಿ ಮಾಡಿದ್ದಾರೆ. ಅದು ಪ್ರತಿಭಟನೆ, ಅವ್ರಿಗೆ ಹಕ್ಕು ಪ್ರತಿಭಟನೆ ಮಾಡುವಂಥದ್ದು. ವಿರೋಧ ಪಕ್ಷಕ್ಕಾಗ್ಲಿ ಯಾರಿಗಾದ್ರೂ ಅದು ಹಕ್ಕಿದೆ, ಅದನ್ನ ಮಾಡ್ಲಿ ಅವರು. ನಾವೇನ್ ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ತಗೊಳ್ತಾರೆ. ಅದನ್ನ ನಾವು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅವರಿಗೆ ತಿಳಿ ಹೇಳ್ತಾರೆ, ನೋಡಿ ಸ್ವಾಮಿ ಹಿಂಗೆ ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಅದನ್ನ ಅವರು ಕೇಳಿದ್ರೆ ಒಳ್ಳೇದು, ಕೇಳದೇ ಇದ್ರೆ ಅದು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ತಗೊಳ್ತಾರೆ. ಯಾರು ಕಾನೂನನ್ನ ಕೈಗೆ ಎತ್ಕೊಳ್ಳೋದಕ್ಕಾಗೋದಿಲ್ಲ. ಯಾರೇ ಆಗ್ಲಿ, ನಾನೇ ಆಗ್ಲಿ, ಅವರೇ ಆಗ್ಲಿ. ನಾವು ಇವತ್ತು ನಾನು ಗೃಹ ಸಚಿವನಾಗಿದ್ದೀನಿ ಅಂತ ಹೇಳಿ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ನಾನು ಹೊರಗಡೆ ಇದ್ದಾಗ ನಾನು ಕಾನೂನು ಕೈ ತಗೊಳಕ್ಕಾಗುತ್ತಾ? ಅದು ಆಗೋದಿಲ್ಲ. ಹಿಂದೂ ಕಾರ್ಯಕರ್ತರ ವಿರುದ್ಧ ಷಡ್ಯಂತ್ರ ಆಗಿದೆ, ರಾಜ್ಯವ್ಯಾಪಿ ಬಂಧನ ಆಗ್ತಾ ಇದೆ ಅಂತ ಅಶೋಕ್. ಇದು ತಪ್ಪು ಕಲ್ಪನೆ, ತಪ್ಪು ಆಪಾದನೆ. ಆ ರೀತಿ ಯಾವುದು ಕೂಡ ನಾವು ಈಗ 26 ಕೇಸಸ್ ಅಲ್ಲಿ ಹೆಚ್ಚು 26 ಕೇಸಸ್ ಅಲ್ಲಿ 36 ಜನ ಇದ್ದಾರೆ. ಆ 36 ಜನದಲ್ಲಿ ಹಿಂದೂಗಳಿಲ್ವಾ? ಅವ್ರ ಬಗ್ಗೆ ಯಾಕೆ ಇವ್ರು ಯಾರು ಮಾತಾಡ್ತಾ ಇಲ್ಲ? ಅವ್ರನ್ನೆಲ್ಲ ಬಿಟ್ಬಿಟ್ರಲ್ಲ, ಅವ್ರ ಹಿಂದೂಗಳಲ್ವಾ ಅವರು? ಬರೀ ಇವರೊಬ್ಬರೇ ಹಿಂದೂನಾ? ಈ ಒಬ್ಬ ವ್ಯಕ್ತಿ ಮಾತ್ರ ಹಿಂದೂ ಕಾಣಿಸ್ತಾನ ಅವ್ರ ಕಣ್ಣಿಗೆ. ಅದರಿಂದ ಅವ್ರು ಮಾಡ್ತಕ್ಕಂಥದ್ದು ಸುಮ್ಮನೆ ಏನೋ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆ ಹಿಂದೂಗಳೆಲ್ಲ ಇದ್ದಾರಲ್ಲ, ಅವ್ರ ಬಗ್ಗೆನೂ ಮಾತಾಡಿಲ್ಲ. ಅಯೋಧ್ಯೆ ಹೆಸರು ರಾಜಕೀಯ ಮಾಡ್ತಿದ್ದಾರೆ. ಖಂಡಿತವಾಗಿ ನಾನು ನಿನ್ನೆ ಹೇಳಿದ್ನಲ್ಲ, ರಾಜಕೀಯ ಮಾಡಬೇಡಿ ಅಂತ ಅವ್ರಿಗೆ ಮನವಿ ಮಾಡಿದ್ದೀನಿ. ನಾನು ಮಾಡಬೇಡಿಯಪ್ಪ ರಾಜಕೀಯ ಇದ್ರಲ್ಲೆಲ್ಲ, ಬೇರೆ ಇದ್ರಲ್ಲಿ ರಾಜಕೀಯ ಮಾಡಿ, ಚುನಾವಣೆಯಲ್ಲಿ ರಾಜಕೀಯ ಮಾಡಿ ಅಂತ ಹೇಳಿ ಈಗಲೂ ಹೇಳ್ತೇನೆ. ಇದಕ್ಕೆಲ್ಲ ರಾಜಕೀಯ ಮಾಡೋದು ಅಗತ್ಯ ಇಲ್ಲ. ಲೋಕಸಭೆಗೆ ಜನ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರಿಗೆ? ಅವರಿಗ? ಅಲ್ಲಲ್ಲ, ಎಲ್ಲರಿಗೂ ಕಲಿಸ್ತಾರೆ ಪಾಠ, ಎಲ್ಲರಿಗೂ ಕಲಿಸ್ತಾರೆ. ಜನ ಸಮುದಾಯ ತೀರ್ಮಾನ ಮಾಡುವಾಗ ಅವ್ರಿಗೂ ಪಾಠ ಆಗುತ್ತೆ, ನಮಗೂ ಪಾಠ ಆಗುತ್ತೆ. ಈಗ ಹಾಗಾದ್ರೆ ಕರ್ನಾಟಕದಲ್ಲಿ ಅವ್ರಿಗೆ ಪಾಠ ಕಲಿಸಿಲ್ವಾ? 136 ಸೀಟ್ ಕೊಟ್ಟು ಅವ್ರಿಗೆ ಪಾಠ ಕಲಿಸ್ಬಿಟ್ರಲ್ಲ, ಅದನ್ನ ಇನ್ನೇನು ಹೇಳ್ಬೇಕು ಸರ್? ಇದು ಸೂಕ್ಷ್ಮ ವಿಚಾರ, ಅಧಿಕಾರಿಗಳಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದಾರೆ? ಅಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ. ಅಂದ್ರೆ ದಿನನಿತ್ಯ ನಾವು ಅವರಿಗೆ ಡೈರೆಕ್ಷನ್ಸ್ ಕೊಡೋದಿಲ್ಲ. ಯಾವಾಗ ಸಂದರ್ಭ ಬಂದಾಗ, ಅವರಿಗೆ ಅಗತ್ಯ ಬಿದ್ದಾಗ ನಾವು ಹೇಳ್ತೇವೆ. ಆದ್ರೆ ಅವ್ರಿಗೆ ಕಾನೂನು ಪುಸ್ತಕ ಅವ್ರ ಕೈ ಕೊಟ್ಟಿದೀವಲ್ಲ, ಅವ್ರಿಗೆ ಕಾನೂನು ಪುಸ್ತಕ ಇದೆ, ಯೂನಿಫಾರ್ಮ್ ಇದೆ, ಅವರಿಗೆ ಟ್ರೈನಿಂಗ್ ಇದೆ.
ಅವರು ಪ್ರತಿದಿನ ಅಥವಾ ಪ್ರತಿ ಕ್ಷಣದಲ್ಲೂ ಕೂಡ ಅವ್ರಿಗೇನ್ ಜವಾಬ್ದಾರಿ ಕೊಟ್ಟಿರ್ತಾರೋ ಅದನ್ನ ಮಾಡ್ತಾರೆ. ಸರ್, DCM ಅವರ ಕೇಸನ್ನ ಲೋಕಾಯುಕ್ತ ಕೊಟ್ಟಿದ್ಯಾ? ಅದು ಯಾವ ಹಂತಕ್ಕೆ ಬಂದಿದೆ ಸರ್? ಅಲ್ಲ, ಈಗ ನಾವು ಕೊಟ್ಟಿದ್ದೀವಿ, ಸರ್ಕಾರ ಆದೇಶ ಮಾಡಿ ಲೋಕಾಯುಕ್ತಕ್ಕೆ ಕೊಡಬೇಕು ಅಂತೇಳಿ ಕ್ಯಾಬಿನೆಟ್ ನಲ್ಲಿ ನಾವು ತೀರ್ಮಾನ ಮಾಡಿ ಕೊಟ್ಟಿದ್ದೇವೆ. ಕೇಸ್ ವಿತ್ಡ್ರಾ ಮಾಡೋದು ಕೂಡ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಆಗಿದೆ, ಈಗಾಗಲೇ ನಾವು ಕೊಟ್ಟಿದ್ದೇವೆ. ಅದನ್ನ ಲೋಕಾಯುಕ್ತದವರು ಮತ್ತು CBIನವರು ಅವರು ಏನ್ ಮಾಡ್ತಾರೆ ಅದು ಮುಂದಿನ ಕ್ರಮ ಅವ್ರಿಗೆ ಬಿಟ್ಟಿದ್ದು. ಈಗ ಬೆಳಗಾವಿ ಬೈಲಹೊಂಗಲದಲ್ಲಿ ಮತ್ತೊಂದು ಮಹಿಳೆಗೆ ಅರೆಬೆತ್ತಲೆಗೊಳಿಸಿ ಹಲ್ಲೆ ನಡೆಸಿರೋದು ನವೆಂಬರ್ ಅಲ್ಲೇ ಆಗಿದೆ ಸರ್. ಪೊಲೀಸ್ ಸ್ಟೇಷನ್ ಹೋದಾಗ ದೂರು ತಗೊಂಡಿದೆ. ಎರಡೆರಡು ಬಾರಿ ಈಗ ದೂರು ದಾಖಲಾಗಿದೆ. ಎರಡೆರಡು ಬಾರಿ ಅರೆಬೆತ್ತಲೆ ಮಾಡಿದ್ದಾರೆ ಒಂದೇ ಮಹಿಳೆ ಬೆಳಗಾವಿಯಲ್ಲಿ. ಮತ್ತೆ ಪೊಲೀಸರು ಸರ್ಕಾರ ಗಮನಕ್ಕಿದೆಯಾ ಸರ್? ಯಾಕೆ ನೋಡಿ, ದಾಖಲು ಮಾಡಲ್ಲ? ಮಾಡ್ತಾ ಇದ್ದಾರೆ, ದಾಖಲು ಮಾಡ್ತಾರೆ, ಕೇಸಸ್ ದಾಖಲು ಮಾಡದೆ ಏನಿಲ್ಲ. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಆಗಿದ ಮೇಲೆ ಗೊತ್ತಾಗುತ್ತೆ. ರಾತ್ರಿ ಹೊತ್ತು ಅಥವಾ ಯಾವುದೇ ಸಂದರ್ಭದಲ್ಲಿ ಯಾರು ಊಹೆ ಮಾಡಕ್ಕಾಗೋದಿಲ್ಲ, ಗೆಸ್ ಮಾಡಕ್ಕಾಗೋದಿಲ್ಲ. ಒಂದ್ ವೇಳೆ ಎಚ್ಚರಿಕೆ ವಹಿಸಬೇಕು, ನಿಜ, ನಾನು ಅದನ್ನು ಒಪ್ತೇನೆ. ಆದ್ರೆ ಒಂದ್ ವೇಳೆ ಘಟನೆ ಆದಾಗ ಏನ್ ಕ್ರಮ ಮಾಡಬೇಕು ತಕ್ಷಣ ಮಾಡಬೇಕು. ಅದನ್ನ ನಾವು ಬೆಳಗಾಂ ಇನ್ಸಿಡೆಂಟ್ ಆದ್ಮೇಲೆ ನಾವು ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ ನಾನು ಬೆಳಗಾಂ ಡಿವಿಷನ್ಗೆ, ಬೆಳಗಾಂ ರೇಂಜ್ನಲ್ಲಿ ಯಾವುದು ಈ ತರದ್ದು ಆಗಬಾರ್ದು ಅಂತೇಳಿ. ಅದಕ್ಕೇನ್ ಕ್ರಮ ಮಾಡಬೇಕು ಮಾಡ್ತೀವಿ. ಬೆಳಗಾವಿಯಲ್ಲಿ ಕೂದಲು ಕತ್ತರಿಸಿದ್ದಾರೆ, ಬಟ್ಟೆ ಸಾಕ್ಷಿನ ಇಟ್ಕೊಂಡಿದ್ದಾರೆ. ಅದನ್ನ ವಿಚಾರ ಮಾಡ್ತೀನಿ ನಾನು ಅಂತ, ಅದನ್ನೇನು ಖಂಡಿತವಾಗಿ ವಿಚಾರ ಮಾಡ್ತೀನಿ. ಅದಕ್ಕೇನು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ತಗೊಳ್ತೀವಿ. ಸರ್, ಬೆಳಗಾವಿಯಲ್ಲಿ ಕಾನೂನು ಉಲ್ಲಂಘನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸರ್. ಆ ರೀತಿ ಏನಿಲ್ಲ. ಬೆಳಗಾಮು ಅಥವಾ ಇನ್ನೊಂದು ಅಂತೇಳಿ ಇಡೀ ರಾಜ್ಯದಲ್ಲಿ ನಾವು ತಾವು ಇವತ್ತು ಗಮನಿಸಿರಬಹುದು, ಹೆಚ್ಚು ಕೇಸಸ್ ರಿಜಿಸ್ಟರ್ ಆಗಿದೆ ಅಂತೇಳಿ ತಾವೇ ಇವತ್ತು ಪ್ರಕಟಣೆ ಮಾಡಿದ್ದೀರಾ. 46,000ದಿಂದ ಅದು 60,000ವರೆಗೂ ಹೋಗಿದೆ. ಯಾಕಾಗಿದೆ ಅದು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿ ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಕಮಿಷನರ್ ಇರ್ಬೋದು, DG ಅವರು ಇರ್ಬೋದು, ಎಲ್ಲ ರಿಜಿಸ್ಟರ್ ಮಾಡೋದಕ್ಕೆ, ಇಲ್ಲಿವರೆಗೂ ಒಂದು ಕೇಸ್ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ ಅಂತೇಳಿ ಜನ ಕಂಪ್ಲೇಂಟ್ ಮಾಡೋರು. ಈಗ ನಾವು ಸೈಬರ್ ಕೇಸ್ ಇರ್ಬೋದು ಅಥವಾ ಬೇರೆ ಬೇರೆ ಕೇಸ್ಗಳಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದೇವೆ. ಅದಕ್ಕೆ ಕೇಸಸ್ ಜಾಸ್ತಿ ಆಗಿದೆ. ಅದನ್ನ ನಾವು ಕಾನೂನು ವ್ಯವಸ್ಥೆನೇ ಸರಿ ಇಲ್ಲ ಅದು ಅಂತ ಹೇಳೋಕ್ ಬರೋದಿಲ್ಲ. ನಾವು ಎಲ್ಲವನ್ನು ಕೂಡ ಇವತ್ತು ಜನಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಏನ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಏನ್ ಕ್ರಮ ತಗೋಬೇಕು ಪ್ರತಿ ಕೇಸ್ನಲ್ಲಿ, ಅದನ್ನ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಸರ್, ಥ್ಯಾಂಕ್ ಯು. ಇದು ಸರ್, ಲೋಕಸಭಾ ಚುನಾವಣೆ ಬಳಿಕ ಸರ್ ಬಿಜೆಪಿ JDSನಿಂದ 15ಕ್ಕೂ ಹೆಚ್ಚು ಶಾಸಕರು ಬರ್ತಾರಂತ ರಾಯರೆಡ್ಡಿ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದು ರಾಯರೆಡ್ಡಿ ಅವರಿಗೆ ಗೊತ್ತು. ನನ್ನ ಹತ್ರ ಏನ್ ರಾಯರೆಡ್ಡಿ ಅವರು ಶೇರ್ ಮಾಡಿಲ್ಲ. ಬಟ್ ಅವ್ರಿಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲದೆ ಒಬ್ಬ ಜವಾಬ್ದಾರಿಯಿಂದ ಇರ್ತಕ್ಕಂಥ ರಾಯರೆಡ್ಡಿ ಅವರು, ಅದರಲ್ಲೂ ಈಗ ಮುಖ್ಯಮಂತ್ರಿಗಳಿಗೆ ಅವರು ಆರ್ಥಿಕ ಸಲಹೆಗಾರರು ಕೂಡ ಆಗಿದ್ದಾರೆ. ಅವ್ರು ಹೇಳ್ಬೇಕಾದ್ರೆ ಏನಾದ್ರು ಮಾಹಿತಿ ಅವ್ರ ಹತ್ರ ಇರ್ಬೇಕು. KPCC ಅಧ್ಯಕ್ಷರು ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸರ್, ತಮಗೇನ ಮಾಹಿತಿ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.